ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಶೇಷತೆ ಅಂದರೆ ಇವತ್ತು ಆವಣಿ ಜಾತ್ರೆ ಅಂದರೆ ಕ್ಲೀನಾಗಿ ರೆಡಿ ಆಗಿಬಿಟ್ಟು ಹೆಂಗಾಯಿತು ಅಂತ ನಿಮ್ಗೆ ನಾನೇ ತೋರಿಸ್ತೀನಿ ಜಾತ್ರೆನ. ಆವಣಿಗಂತೂ ಬಂದುಬಿಟ್ಟು ಬೈಕ್ ಪಾರ್ಕಿಂಗ್ ಮಾಡಿಬಿಟ್ಟು ತೇರು ನೋಡ್ಕೊಬರೋಣ ಅಂತ ಹೋದರೆ ಫುಲ್ಲು ಜಾಮ್ ಆಗೋಗಿತ್ತು. ಆವಣಿ ಎಂಟ್ರೆನ್ಸ್ಗಾದ್ರೂ ಬಂದೇ ಬಿಟ್ಟರೆ ಬಂದಮೇಲೆ ಈಗ ನೋಡಿ ಎಂಥ ಕೆಲಸ ಮಾಡೋಣ. ಹುಡುಗಿರು ಬಂದ ತಕ್ಷಣ ನಮ್ಮನ್ನು ಜನ ಮಾತ್ರ ಫುಲ್ಲು ಜನ ಸೇರಿದ್ರು. ಆ ಜನರಲ್ಲಿ ವಿಡಿಯೋಗಳು ನೋಡೋದು ಸ್ವಲ್ಪ ಜನ ಬಂದಿದ್ರು. ನಿಮ್ಗೊಂದು ನಿಜ ಹೇಳ್ತೀನಿ, ಅವರೆಲ್ಲ ನನ್ನ ಫ್ರೆಂಡ್ಸೇ. ತೇರು ಸ್ವಲ್ಪ ಮುಂದೆ ಇದ್ದಂಗೆ ನಮಗೆ ಬಾಳೆಹಣ್ಣುಗಳು ಎತ್ಕೊಂಡಿರೋ ಒಂದು ಅಜ್ಜಿ ಕಾಣಿಸಿದ್ಲು. ಅಜ್ಜಿ ಬಾಳೆಹಣ್ಣುಗಳು ತಗೊಂಡು ತೇರು ಕಡೆ ಹೋದರೆ ತೇರು ಮಾತ್ರ ಸೂಪರಾಗಿತ್ತು. ತೇರು ನೋಡೋಕ್ಕೆ ಆ ಕಳ್ಸಕ್ಕೆ ಬಾಳೆ ನೋಡೇನಂತ ಇನ್ನು ನೋಡಿ ಹೇಳೋರ್ದನ. ಬೇಗ 1 ಮಿಲಿಯನ್ ಫಾಲೋವರ್ಸ್ ಆಗೋಬೇಕಂತ ಹೊಡೆದ್ರೆ ಸಾರಿ 1000 ಆದರೆ ಸಾಕಿ ಸದ್ಯಕ್ಕೆ. ಅಲ್ಲಿಗೆ ಮಾತ್ರ ಸಖತ್ತಾಗಿ ಹೊಡೆದ್ರು. ಹಾಯ್ ಹೇಳಿದ್ರು ಬಾಯ್ ಹೇಳಿದ್ರು ನಂಗೆ ಅರ್ಥ ಆಗಿಲ್ಲ. ಹಾಗೆ ಇವ್ನು ಹೊಟ್ಟೆ ಹಸಿತೈತೆ ಅಂತ ಹೇಳ್ದ. ಸರಿ ಬಾ ಪುರಿ ಕೊಡ್ಸಿರಂತ ಪುರಿ ಇಸ್ಕೊಳಕ್ಕೆ ಹೋದ್ರೆ ಇಲ್ಲಿ ನೋಡಿ 10 ರೂಪಾಯಿ ಕಂಡು ಪುರಿ ಒಳಗಡೆ ಬಿದ್ದೈತೆ. ಪುರಿಗಳು ತಿನ್ಕೊಂಡು ಹಂಗೆ ನನ್ನ ಫ್ರೆಂಡು ಮನೆಗೆ ಊಟ ತಿನ್ನಕ್ಕೆ ಹೋದ್ರೆ ಹಪ್ಳಗಳು ಮಿಕ್ಕೋದಂಗಿತ್ತು. ಬೇಡ ಅಂದ್ರೆ ಹಪ್ಳಗಳು ಜಾಸ್ತಿ ಹಾಕಿದ್ರ. ತಿಂದು ಕೈ ತೊಳ್ಕೊಂಡ್ರೆ ಫೈನಲಿ ಫಿನಿಶೆಡ್ ಕನ್ನಡಸಂ. ಆ ಸ್ಪೆಕ್ಸ್ ನೆನ್ಪಿಕೊಳ್ಳಿ. ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ರೆ ನೋಡಿದ್ರೆ ಹಿಂದೆ ಜೋರಾಗಿ ಆರನ್ ಯಾರು ಹೊಡಿತಾಯಿದ್ರು. ಕೋಪದಾಗ ಹಿಂದೆ ತಿಟ್ಟು ನೋಡಿದ ತಕ್ಷಣ ಅವ್ರು ಯಾರು ಅಲ್ಲ, ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಮುನ್ಸ್ವಾಮಿ ಅವರು. ಈ ಸ್ಪೆಕ್ಸ್ ನೆನಪಿದೆಯಾ? ಈ ಥರದೆಲ್ಲ ಇದಾರೆ ಜನ. ಸ್ಪೆಕ್ಸ್ ಸೂಪರ್. ಖುಷಿಯಾಗಿ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗಿ ತಿಂದು ಮಲಗಿದ್ದಾಯ್ತು. ಸರಿ, ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್ ಬಾಯ್. ನಿಮ್ಮನ್ನ ತಡೆದಿರುವವರು ಯಾರು?